ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ LMS ವೆಬ್ತಾಣದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, 2 ಗಿಣಿಗಳ ಕಥೆ ಭಾಗ 3, ಪ್ರೋಗ್ರಾಮ್ BSc, ಸಬ್ಜೆಕ್ಟ್ ಕನ್ನಡ ಭಾಷೆ, ಸೆಮಿಸ್ಟರ್ 4ನೇ ಚತುರ್ಮಾಸ, ಸೆಷನ್ 5ನೇ ಸೆಷನ್, ಟಾಪಿಕ್ 2 ಗಿಣಿಗಳ ಕಥೆ ಭಾಗ 3, ಕ್ರಿಯೇಟೆಡ್ ಬೈ ಗಣೇಶ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆ. ಪ್ರಿಯ ವಿದ್ಯಾರ್ಥಿಗಳೇ, ದುರ್ಗಸಿಂಹನ ಪಂಚತಂತ್ರದ ಕಥೆಯಲ್ಲಿ ಬರ್ತಕ್ಕಂಥ 2 ಗಿಣಿಗಳ ಕಥೆ ನಿಮಗೆ ಪಠ್ಯವಾಗಿಟ್ಟಿದೆ. ಇದ್ರ ಬಗ್ಗೆ ನಾವು ಕಳೆದ ಮೊದಲನೇ ಸೆಷನ್ನಲ್ಲಿ ಹಳೆಗನ್ನಡ ಸಾಹಿತ್ಯ ಪರಿಚಯ ಮಾಡಿಕೊಂಡ್ವಿ. 2ನೇ ಸೆಷನ್ನಲ್ಲಿ ದುರ್ಗಸಿಂಹನ ಪರಿಚಯ ಮತ್ತು ಪಂಚತಂತ್ರದ ಕುರಿತಂಥ ಹಿನ್ನೆಲೆಯನ್ನು ನಾವು ಗಮನಿಸಿದ್ವಿ. ಆನಂತರ 3ನೇ ಸೆಷನ್ನಿಂದ ನೇರವಾಗಿ ಪಠ್ಯ ಪ್ರವೇಶ ಮಾಡಿ ಪಠ್ಯವನ್ನು 3 ಭಾಗ ಮಾಡ್ಕೊಂಡ್ವಿ. ಭಾಗ 1, 2 ಗಿಣಿಗಳ ಕಥೆ ಭಾಗ 2, 2 ಗಿಣಿಗಳ ಕಥೆ ಭಾಗ 3 ಅಂತ. ಈಗ 3ನೇ ಭಾಗ ಬರ್ತಾ ಇದ್ದೀವಿ. ಸೆಷನ್ 5 ಇದು 2 ಗಿಣಿಗಳ ಕಥೆಗಳ ಭಾಗ 3 ಮತ್ತು ಕೊನೆಯ ಭಾಗ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಅಧಿವೇಶನವನ್ನು ನೆನಪಿಸ್ಕೊಳ್ಳೋಣ. ಏನನ್ನು ಹಿಂದಿನ ಅಧಿವೇಶನದಲ್ಲಿ, ಹಿಂದಿನ ಸೆಷನ್ನಲ್ಲಿ ಏನನ್ನು ಕಲಿತ್ಕೊಂಡು ಅಂತ. 2ನೇ ಅಧಿವೇಶನ ಅದು 2 ಗಿಣಿಗಳ ಕಥೆಯ ಭಾಗ 2. ಅದರಲ್ಲಿ ಏನನ್ನು ಕಲಿತ್ಕೊಂಡು ಅನ್ನೋದಾದರೆ ಮತ್ತೆ ನೆನಪನ್ನು ಮಾಡ್ಕೊಳ್ಳೋಣ, ರೀಕ್ಯಾಪನ್ನು ಮಾಡ್ಕೊಳ್ಳೋಣ. ಹೋಮ ಕಾರ್ಯಕ್ಕಾಗಿ ವಿವಿಧ ಪ್ರಾಣಿಗಳು ಸಹಾಯ ಮಾಡುತ್ತಿರುವ ದೃಶ್ಯ ವೈಭವನ ಜನೋದಯ ಅರಸ ದಾಯಾದಿಯಿಂದ ಬೇಟೆಗಾಗಿ ಬಂದು ದಾಯಾದಿಯಿಂದ ತಪ್ಪಿಸ್ಕೊಂಡು, ಆನಂತರ ಬೇರೆ ಗಿಳಿಯಿಂದ ತಪ್ಪಿಸ್ಕೊಂಡು, ಆನಂತರ ದಟ್ಟ ಅರಣ್ಯ ನಡುವೆ ಇರ್ತಕ್ಕಂಥ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಆಶ್ರಮದ ಒಂದು ವಾತಾವರಣವನ್ನು ಗಮನಿಸ್ತಾ ಇರ್ತಾನೆ. ಹೋಮ ಕಾರ್ಯಕ್ಕಾಗಿ ವಿವಿಧ ಪ್ರಾಣಿಗಳು ಯಾವ ರೀತಿ ಸಹಾಯ ಮಾಡ್ತಾರೆ ದೃಶ್ಯವನ್ನು ನಾವು ನೋಡಿದ ಹಾಗೆ ನೀವು ದೇವತಾ ಸ್ವರೂಪರಾಗಿ ಋಷಿಮುನಿಗಳನ್ನು ಭೇಟಿ ಮಾಡ್ತಾನೆ. ಗಿಣಿ ಆಹ್ವಾನ ಕೊಡುತ್ತೆ, ಬನ್ನಿ ನೀವು ಮತ್ತು ನಿಮ್ಮ ಕುದುರೆ ಬಳಲಿದ್ದೀರಿ, ವಿಶ್ರಾಂತಿ ಪಡೆಯಿರಿ ಅಂತ ಅವನು ವಿಶ್ರಾಂತಿ ಪಡ್ಕೊಳ್ತಾನೆ. ನಂತರ ಋಷಿಮುನಿಗಳನ್ನ ಕೇಳ್ತಾನೆ, ದೇವರು ಅಂದರೆ ಏನು, ಧರ್ಮ ಅಂದರೆ ಏನು, ತತ್ವ ಅಂದರೆ ಏನು ಅಂತ ಎಲ್ಲವನ್ನು ಕೇಳ್ಕೊತಾನೆ. ಅದಕ್ಕೆ ಅವರು ಬಹಳ ಒಳ್ಳೆಯ ಉತ್ತರವನ್ನು ಕೊಡ್ತಾರೆ. ಹುಟ್ಟು ಸಾವು ಇಲ್ಲದವನು ದೇವರು, ಆತನ ನುಡಿಯೇ ತತ್ವ, ಇತರ ಪ್ರಾಣಿಗಳ ಮೇಲಿರುವ ಜೀವದೆಯೇ ಧರ್ಮ, ತಮ್ಮ ಇಂದ್ರಿಯವನ್ನು ನಿಗ್ರಹ ಮಾಡುವುದೇ ತಪಸ್ಸು, ತಮ್ಮ ಪಂಚೇಂದ್ರಿಯಗಳನ್ನು ನಮ್ಮ ವಶದಲ್ಲಿ ಇಟ್ಟುಕೊಳ್ಳುವುದೇ ತಪಸ್ಸು ಎಂದು ಋಷಿಗಳು ರಾಜನಿಗೆ ಸವಿಸ್ತಾರವಾಗಿ ಹೇಳ್ತಾರೆ. ದೇವರು ಯಾಕೆಂದರೆ ಅಲ್ಲಿಯ ದೃಶ್ಯ ವೈಭವವನ್ನು ನೋಡಿದಂಥ ಅವನಿಗೆ ಬಹಳ ಸಂತೋಷ ಆಗ್ತದೆ. ಇಂಥ ಒಂದು ಅದ್ಭುತವಾದ ಒಂದು ದೃಶ್ಯವನ್ನು ಆತ ಎಂದೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ, ಕೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇಲ್ಲಿನ ಆ ಒಂದು ವೈಭವವನ್ನು, ದೃಶ್ಯ ವೈಭವವನ್ನು, ಪ್ರಾಣಿ ಪಕ್ಷಿಗಳು ದ್ವೇಷ ಅಸೂಯೆಯನ್ನು ಮರೆತು ಒಬ್ಬರಿಗೊಬ್ಬರು ಪರಸ್ಪರ ಸಹಕಾರ ಕೊಡುತ್ತಿರುವುದು ನೋಡ್ತಾ ಇರಬೇಕಂದ್ರೆ ಈ ಒಂದು ಅದ್ಭುತವಾದ ವರ್ಣನೆ. ಅದಕ್ಕೋಸ್ಕರ ಅದರಿಗೆ ಆಯಾಸ ಆಗಿರುತ್ತೆ ಮತ್ತು ಬಳಲಿರ್ತಾನೆ. ಅವೆರಡೂ ಕೂಡ ನಿವಾರಣೆಯಾಗಿ ಆತ ದೇವರು ಅಂದರೆ ಏನು, ಧರ್ಮ ಅಂದರೆ ಇಲ್ಲಿ ವಾತಾವರಣ ನೋಡಿದ ತಕ್ಷಣ ನಮಗೆ ಅನೇಕ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡ್ತವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕು ಅಂತ ಅಲ್ಲಿ ಹತ್ತಿರದ ಋಷಿಮುನಿಗಳನ್ನು ಆತ ಭೇಟಿಯಾಗಿ ಕೇಳ್ತಾನೆ, ನೀವು ದೇವತಾ ಸ್ವರೂಪರು, ದೇವರಿಗೆ ಸರಿಸಮಾನ ಇರ್ತಕ್ಕಂಥವ್ರು, ತತ್ವ ಅಂತ ಅಂದರೆ ಏನು, ಧರ್ಮ ಅಂದರೆ ಏನು, ತಪಸ್ಸು ಅಂದರೆ ಏನು ಅಂತ ಕೇಳ್ತಾನೆ. ಈ ರಾಜನ ಈ ಪ್ರಶ್ನೆಗಳಿಗೆ ಅತ್ಯಂತ ಸಾವಧಾನದಿಂದ ಮತ್ತು ಪ್ರೀತಿಯಿಂದ ಉತ್ತರವನ್ನು ಹೇಳ್ತಾನೆ. ಹುಟ್ಟು ಸಾವು ಇಲ್ಲದವನೇ ದೇವರು. ದೇವರು ಅಂದರೆ ಆತನಿಗೆ ಹುಟ್ಟು ಇಲ್ಲ, ಸಾವು ಕೂಡ ಇಲ್ಲ. ಆತ ನುಡಿದೇ ತತ್ವ. ದೇವರು ಏನನ್ನು ಹೇಳ್ತಾನೋ ಅದೇ ತತ್ವ. ಮತ್ತು ಇತರ ಪ್ರಾಣಿಗಳ ಮೇಲೆ ಇರುವ ಜೀವದಯೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಜೀವದಯೆ ಅನ್ನತಕ್ಕಂಥದ್ದು ಎಲ್ಲ ಪ್ರಾಣಿಗಳಲ್ಲೂ ಕೂಡ ನಾವು ಅದರ ಮೇಲೆ ತೋರಿಸಬೇಕು. ಅದೇ ನಿಜವಾದ ಧರ್ಮ. ಧರ್ಮ ಅಂದರೆ ಬೇರೆ ಏನೂ ಅಲ್ಲ, ನಾವು ನಮ್ಮ ಸಹಮಾನವರೊಂದಿಗೆ ಮತ್ತು ಇತರ ಪ್ರಾಣಿಗಳೊಂದಿಗೆ ನಾವು ಜೀವದಯೆಯನ್ನು ಇಟ್ಕೊಳ್ತೀವಲ್ಲ, ಅದೇ ಧರ್ಮ. ನಮ್ಮ ಇಂದ್ರಿಯವನ್ನು ನಿಗ್ರಹ ಮಾಡುವುದೇ, ನಮ್ಮ ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡುವುದೇ ಅದೇ ತಪಸ್ಸು. ನಮ್ಮ ವಶದಲ್ಲಿ ನಾವು ಇಟ್ಟುಕೊಂಡವನೇ ತಪಸ್ಸು ಮತ್ತು ಋಷಿ ಆಗಿರೋಕ್ಕೆ ಸಾಧ್ಯ ಅಂತ ಮಾತಾಡ್ತಾನೆ. ಈ ಮಾತನ್ನು ಕೇಳಿ ಭಾಳ ಸಂತೋಷ ಆಗುತ್ತೆ. ಮತ್ತು ಅದಾದ ನಂತರ ಗಿಳಿ ಮೊದಲು ಆಹ್ವಾನ ಕೊಡುತ್ತೆ, ವಿಶ್ರಮಿಸ್ಕೊತಾನೆ, ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮಾಡ್ತಾನೆ, ಋಷಿಗಳನ್ನು ಭೇಟಿ ಆಗ್ತಾನೆ. ಇವೆಲ್ಲ ಆದಮೇಲೆ ರುಚಿಕರವಾದ ಅದ್ಭುತವಾದ ಹಣ್ಣುಗಳನ್ನು, ರುಚಿಯಾದ ಬಗೆಯ ಹಣ್ಣುಗಳನ್ನು, ಪರಿಪಕ್ವವಾದಂತಹ ಹಣ್ಣುಗಳನ್ನು ಗಿಳಿ ತಂದುಕೊಡುತ್ತೆ. ಅದನ್ನು ತಿಂದು ತೃಪ್ತನಾಗ್ತಾನೆ. ಆಯಾಸದಿಂದ, ಕಳವಳದಿಂದ, ವ್ಯಾಕುಲನಾಗಿ ಜೀವಭಯದೊಂದಿಗೆ ಬಂದಿರತಕ್ಕಂಥವನಿಗೆ ಈ ಒಂದು ಋಷಿಗಳ ಆಶ್ರಮ ಸ್ವರ್ಗ ಸಮಾನವಾಗಿ ಆತನಿಗೆ ಕಾಣ್ತದೆ. ಹಾಗೆ ಬಹಳ ಸಂತೋಷದಿಂದ
ಗಿಳಿ ತಂದುಕೊಟ್ಟಂತಹ ರುಚಿಕರವಾದ ಎಲ್ಲ ಹಣ್ಣುಗಳನ್ನು ತಿಂದು ಆನಂತರ ಋಷಿಯೊಂದಿಗೆ ಗಿಳಿಯೊಂದಿಗೆ ಮಾತುಕತೆಯನ್ನು ಆರಂಭಿಸ್ತಾನೆ. ಪ್ರಿಯ ವಿದ್ಯಾರ್ಥಿ, ನೇರವಾಗಿ ನಾವು ಪಠ್ಯ ಪ್ರವೇಶವನ್ನು ಮಾಡೋಣ. ಈತ ಗಿಳಿಗೆ ಈ ಪ್ರಶ್ನೆಯನ್ನು ಹಾಕ್ತಾನೆ. ಪದ್ಯ 5 ವಿದ್ಯಾರ್ಥಿಗಳೇ ಗಮನಿಸಿ. ತನು ರುಚಿ ರೂಪು ಸನ್ನುತ ವಯಸ್ವರ ಚೇಷ್ಟೆಗಳಿಂದ ಮೊಂದಿ ನೆನ್ನೆನೆ ನೆರೆ ಪೊಳ್ತುದೊಂದು ಗಿಳಿ ಬೇಡರ ಪೊಳ್ಳಿಯುಳ್ಳಿರ್ದು ಕಂಡು ಮೆನ್ನನ್ ಪಿಡಿ ಕಟ್ಟು ಕೊಲ್ ಇವನೆಂದುದು ದುರ್ನಯದಿಂ ಸಮಂತು ನೀ ನೆನಗೆ ಉಪಕಾರಮಂ ವಿನಯದಿಂ ನೆರೆ ಮಾಳ್ಪುದಿದೇನ್ ಸುಮಿತ್ರಾ ಪೇಳ್ ಎಂಬುದು. ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಗಮನಿಸಿ, ಇದು ಹಳೆಗನ್ನಡದ ಪದ್ಯ. ತನು ರುಚಿ ರೂಪು ಸನ್ನುತ ವಯಸ್ವರ ಚೇಷ್ಟೆಗಳಿಂದ ಮೊಂದಿ ನೆನ್ನೆನೆ ನೆರೆ ಪೊಳ್ತುದೊಂದು ಗಿಳಿ ಬೇಡರ ಪೊಳ್ಳಿಯೊಳಿರ್ದು ಕಂಡುಂ ಎನ್ನನೆ ಪಿಡಿ ಕಟ್ಟು ಕೊಲ್ ಇವನನ್ನೆಂದುದು ದುರ್ನಯದಿಂ ಸಮಂತು ನೀ ನೆನಗೆ ಉಪಕಾರಮಂ ವಿನಯದಿಂ ನೆರೆ ಮಾಳ್ಪುದು ಇದೇಂ ಸುಮಿತ್ರಾ ಪೇಳ್ ಎಂಬುದು. ಮತ್ತೊಮ್ಮೆ ಗಮನಿಸಿ ಪ್ರಿಯ ವಿದ್ಯಾರ್ಥಿಗಳೇ, ಪದ್ಯ 5. ತನು ರುಚಿ ರೂಪು ಸನ್ನುತ ವಯಸ್ವರ ಚೇಷ್ಟೆಗಳಿಂದ ಮೊಂದಿ ನೆನ್ನೆನೆ ನೆರೆ ಪೊಳ್ತುದೊಂದು ಗಿಳಿ ಬೇಡರ ಪೊಳ್ಳಿಯೊಳಿರ್ದುಂ ಕಂಡುಂ ಎನ್ನೆನೆ ಪಿಡಿ ಕಟ್ಟು ಕೊಲ್ಲಿವನೆಂದುದು ದುರ್ನಯದಿಂ ಸಮಂತು ನೀ ನೆನಗ ಉಪಕಾರಮಂ ವಿನಯದಿಂ ನೆರೆ ಮಾಳ್ಪುದಿದೇಂ ಸುಮಿತ್ರಾ ಪೇಳ್ ಎಂಬುದು ಅಂತ ಅವನು ಗಿಳಿಯನ್ನು ಆಹ್ವಾನ ಕೊಟ್ಟಂತ ಆಶ್ರಮದ ಗಿಳಿಯನ್ನು ಆತಿಥ್ಯ ಉಪಚಾರವನ್ನು ಮಾಡಿದ ಗಿಳಿಯನ್ನು ಕೇಳ್ತಾನೆ. ಆ ಒಂದು ಪದ್ಯದ ಭಾವಾರ್ಥವನ್ನು ನಾವು ಗಮನಿಸೋದಾದ್ರೆ, ಆತಿಥ್ಯ ನೀಡಿದ ಗಿಳಿಯೊಂದಿಗೆ ಮಾತನಾಡುತ್ತಾ ಜನೋದಯ ಅರಸ ಹೀಗೆ ಹೇಳ್ತಾನೆ. ನಿನ್ನ ದೇಹ ರೂಪು ಸ್ವರಗಳಲ್ಲಿ ನಿನಗೆ ಅನುರೂಪನಾದ, ಅಂದರೆ ನಿನ್ನ ಹಾಗೆ, ನಿನ್ನ ರೂಪ ನೋಡೋದಕ್ಕೆ ಹೇಗಿದೆಯೋ, ನಿನ್ನ ಆಕಾರ, ಬಣ್ಣ, ದೇಹ, ರೂಪ, ನಿನ್ನ ಸ್ವರ ಎಲ್ಲವೂ ಕೂಡ ನಿನ್ನಷ್ಟೇ, ನಿನ್ನ ಹಾಗೆ ಅನುರೂಪನಾದ ಒಂದು ಗಿಳಿಯನ್ನು ನಾನು ಬೇಡರಹಳ್ಳಿಯಲ್ಲಿ ನಾನು ಒಂದು ಗಿಳಿಯನ್ನು ಕಂಡೆ ಇಲ್ಲಿಗೆ ಬರುವುದಕ್ಕಿಂತ ಮುಂಚೆ. ಆ ಗಿಳಿ ನನ್ನನ್ನು ನೋಡಿದಾಕ್ಷಣ ನನ್ನನ್ನು ಕಂಡು ಇವನನ್ನು ಹಿಡಿ ಕಟ್ಟು ಕೊಲ್ಲು ಅಂತ ನೀತಿಗೆಟ್ಟಂತೆ ವರ್ತಿಸಿತು. ಆದರೆ ನೀನು ಅಲ್ಲಿಂದ ನಾನು ಜೀವ ಭಯದಿಂದ ಓಡಿ ಬಂದಂಥ ಸಂದರ್ಭದಲ್ಲಿ ನೀನು ನನ್ನನ್ನು ನೋಡಿ ನೀನು ಪ್ರೀತಿಯಿಂದ ನೀವು ಮತ್ತು ನಿಮ್ಮ ಕುದುರೆ ನಿತ್ರಾಣಗೊಂಡಿದ್ದೀರಿ, ಆಯಾಸಗೊಂಡಿದ್ದೀರಿ, ಬಳಲಿದ್ದೀರಿ, ಹಾಗಾಗಿ ಬಂದು ಇಲ್ಲಿ ವಿಶ್ರಮಿಸಿಕೊಳ್ಳಿ, ನಿತ್ಯ ಕರ್ಮಗಳನ್ನು ಮುಗಿಸು, ಇಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದು ಆನಂತರ ಮುಂದೆ ಹೊರಡಿ ಅಂತ ನೀನು ಆತ್ಮೀಯವಾಗಿ ನನ್ನನ್ನು ಸ್ವಾಗತಿಸಿದೆ. ನಾನು ಕೇಳದೇ ಇದ್ದರೂ, ನಾನು ನಿನ್ನಲ್ಲಿ ಸಹಾಯವನ್ನು ಬೇಡದೇ ಇದ್ದರೂ ನೀನಾಗೆ ನನ್ನ ಪರಿಸ್ಥಿತಿಯನ್ನು, ನನ್ನ ಸ್ಥಿತಿಯನ್ನು ನೋಡಿ ನೀನು ನನಗೆ ಉಪಕಾರವನ್ನು ಮಾಡಿದೆ. ನೀನು ಮಿತ್ರನಾಗಿ ನಡೆದುಕೊಂಡಿದ್ದೆ, ಇದಕ್ಕೆ ಕಾರಣ ಏನು? ನಿನ್ನ ಹಾಗೆ ಇರ್ತಕ್ಕಂಥ ನಿನ್ನದೇ ರೂಪು, ನಿನ್ನದೇ ಚಹರೆ, ನಿನ್ನದೇ ಬಣ್ಣ, ನಿನ್ನದೇ ಧ್ವನಿ, ನಿನ್ನದೇ ಎಲ್ಲ ಆಕಾರ ಎಲ್ಲವೂ ಇರ್ತಕ್ಕಂಥ ಗಿಣಿ ಹಿಡಿ ಕೊಲ್ಲು ಕಟ್ಟು ಅನ್ನೋ ಹೇಳೋದಕ್ಕೂ ನೀನು ಬನ್ನಿ, ನಿಮ್ಮ ಬಳಲಿದ್ದೀರಾ, ಆಯಾಸಗೊಂಡಿದ್ದೀರಾ, ವಿಶ್ರಮಿಸಿಕೊಳ್ಳಿ ಅಂತ ನೀನು ಹೇಳಿದೆಯಲ್ಲ, ಏನು ಕಾರಣ ಅಂತ ಜನೋದಯ ಮಹಾರಾಜ ಆಶ್ರಮದ ಆತಿಥ್ಯವನ್ನು ಕೊಟ್ಟಂತಹ ಗಿಳಿಯನ್ನು ಕೇಳ್ತಾನೆ. ರೂಪದಲ್ಲಿ, ಯೌವನದಲ್ಲಿ, ಸ್ವರದಲ್ಲಿ ಎಲ್ಲದರಲ್ಲೂ ಸಮಾನವಾಗಿರ್ತಕ್ಕಂಥ ಈ ಎರಡು ಗಿಳಿಗಳಲ್ಲಿ ಹೀಗೇಕೆ ವ್ಯತ್ಯಾಸ ಆಗಿದೆ ಅನ್ನುವ ಒಂದು ಪ್ರಶ್ನೆಯನ್ನು ಜನೋದಯ ಮಹಾರಾಜ ಈ ಆಶ್ರಮದ ಗಿಳಿಯ ಮುಂದೆ ಇಡ್ತಾನೆ. ಪ್ರಿಯ ವಿದ್ಯಾರ್ಥಿಗಳೇ, ಆಗ ಗಿಳಿ ಹೇಳುತ್ತೆ, ಪದ್ಯ 6. ಮಾತಾಪ್ಯೇಕಾ ಪಿತಾಪ್ಯೇಕೋ ಮಮ ತಸ್ಯ ಚ ಪಕ್ಷಿಣಃ ಅಹಂ ಮುನಿಭಿರಾನಿತೋ ನೀತಸ್ಸು ತು ಗವಾಶನೈ. ಮಾತಾಪ್ಯೇಕಾ ಪಿತಾಪ್ಯೇಕೋ ಮಮ ತಸ್ಯ ಚ ಪಕ್ಷಿಣಃ. ನೋಡಿ, ಈ ಒಂದು 6ನೇ ಪದ್ಯದ ಭಾವಾರ್ಥವನ್ನು ನಾವು ಗಮನಿಸೋದಾದರೆ ಮುಂದೆ ಹೇಳ್ತಾರೆ, ಗಮನಿಸೋದಾದರೆ ಮುಂದಿನ ಪದ್ಯದಲ್ಲಿ ಮುಂದೆ ಟೀಕೆ ಅಂದರೆ ವಿವರಣೆಯನ್ನು ಕೊಡ್ತಾನೆ. ಅವನೇ ಪದ್ಯದಲ್ಲಿ ಹೇಳಿರ್ತಕ್ಕಂಥದ್ದಕ್ಕೆ ಆತ ಹಳೆಗನ್ನಡದಲ್ಲೇ ವಿವರಣೆಯನ್ನು ಕೊಡ್ತಾನೆ. ಈ ಹಳೆಗನ್ನಡ ವಿವರಣೆಯನ್ನು ಕೇಳಿ ನಂತರ ಹೊಸಗನ್ನಡ ವಿವರಣೆಯನ್ನು ಕೂಡ ನಾವು ನೋಡೋಣ.
ಅಂದರೆ ಮೂಲ ಸಂಸ್ಕೃತ ಧಾಟಿ ಇಲ್ಲಿ ಇರ್ತಕ್ಕಂಥದ್ದನ್ನು ಆನಂತರ ಅವನೇ ವಿವರಿಸಿ ಹೇಳಿರ್ತಕ್ಕಂಥ ಹಳೆಗನ್ನಡ ಗದ್ಯವನ್ನು ಮತ್ತೆ ನಾವು ಹೊಸಗನ್ನಡ ಮೂರನ್ನು ಕೊಡಿ. ಎರಡನೇ ನೋಡಿ ಎನಗಂ ಆ ಪಕ್ಷಿಗಂ ನೋಡಿ, ಎನಗ ಟೀಕೆ ಅಂದರೆ ಈ ಒಂದು ವಿವರಣೆಯನ್ನು ಗದ್ಯದಲ್ಲಿ ಹಳೆಗನ್ನಡದಲ್ಲಿ ಕೊಡ್ತಾನೆ. ಎನಗಂ ಆ ಪಕ್ಷಿಗಂ ತಾಯ್ ಮೋರ್ವಳ್ ತಂದೆಯೋರ್ವಂ ಎನ್ನ ನೀ ಮುನಿಗಳ್ ಕೊಂಡು ಬಂದರ್ ಆ ಪಕ್ಷಿಯಂ ಕ್ರೂರரும் ಮ್ಲೇಚ್ಛரும் ಅಪ್ಪ ಬೇಡರ ಕೊಂಡು ಹೋದರ್ ಹೇಳುತ್ತೆ. ಎನಗಂ ಆ ಪಕ್ಷಿಗಂ ನನಗೆ ಮತ್ತೆ ಆ ಪಕ್ಷಿಗಂ ತಾಯಿ ಮೋರ್ವಳ್ ತಾಯಿ ಒಬ್ಬಳೆ ತಂದೆயும் ಓರ್ವಂ ತಂದೆಯೂ ಕೂಡ ಒಬ್ಬನೇ ಎನ್ನ ನೀ ಮುನಿಗಳ್ ನನ್ನನ್ನ ಈ ಮುನಿಗಳು ಕೊಂಡು ಬಂದರ್ ನನ್ನನ್ನು ತೆಗೆದುಕೊಂಡು ಬಂದ್ರು. ಆ ಪಕ್ಷಿಯಂ ಕ್ರೂರರು ಆ ಪಕ್ಷಿಯನ್ನ ಇನ್ನೊಂದು ಪಕ್ಷಿ ನೀವು ಹೇಳಿದಲ್ಲ ಆ ಪಕ್ಷಿಯನ್ನ ಕ್ರೂರರಾಗಿರ್ತಕ್ಕಂಥ ಮೇಚ್ಚರರು ಮಪ್ಪ ಅಂದರೆ ಬೇಟೆಗಾರರು ಕ್ರೂರರಾಗಿರ್ತಕ್ಕಂಥ ಮೇಚ್ಚರರಪ್ಪ ಬೇಡರು ಅದನ್ನು ಕೊಂಡು ಹೋದರು ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಅಂದರೆ ನನಗೂ ಆ ಪಕ್ಷಿಗೂ ತಂದೆ ತಾಯಿಗಳಿಬ್ಬರು ಒಬ್ಬರೇ ಇದ್ದಾರೆ. ನಾವಿಬ್ಬರು ಕೂಡ ಸ್ವತಃ ಒಂದೇ ಬೆನ್ನ ಹಿಂದೆ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದಿರು ನಾವು. ನನ್ನನ್ನು ಈ ಮುನಿಗಳು ಕೊಂಡು ಬಂದರು, ಅವನನ್ನು ಕ್ರೂರರು ಮೇಚರು ಆ ಬೇಡರು ಕೊಂಡು ಹೋದರು ಎಂಬುದಾಗಿ ಮುನೀಶ್ವರರ ಬಳಿ ಇದ್ದಂತಹ ಗಿಳಿಯು ರಾಜನಿಗೆ ಈ ಮಾತನ್ನು ಹೇಳುತ್ತೆ. ಅಂದರೆ ಋಷಿ ಕೊಂಡು ತಂದಿದ್ದರಿಂದ ಋಷಿಯ ಆಶ್ರಮದ ವಾತಾವರಣ, ಋಷಿಯ ಗುಣ ಸ್ವಭಾವಗಳು ನನಗೆ ಬಂತು. ಹಾಗೆ ಆ ಬೇಡನು ಮೇಚನಾಗಿರ್ತಕ್ಕಂತಹ ಕ್ರೂರನಾಗಿರ್ತಕ್ಕಂತಹ ಬೇಡ ನನ್ನ ಇನ್ನೊಬ್ಬ ಸಹೋದರನ ಕೊಂಡೋದ್ರಿಂದ ಅವನು ಆ ಪರಿಸರದಲ್ಲಿ ಬೆಳೆದಿರೋದಕ್ಕೆ ಕಾರಣ ಇರ್ಬೋದು ಅನ್ನೋ ಹಾಗೆ ಅದು ಉತ್ತರವನ್ನು ಅದು ಹೇಳುತ್ತೆ. ಮತ್ತಮಲ್ಲದೆಯುಂ ಅಹಂ ಮುನೀನಾಂ ವಚನಂ ಶೃಣುಮಿ ಶೃಣುತಸ್ಸೌ ಕ್ರೂರಗ ವಚನಾನಾಂ ಪ್ರತ್ಯಕ್ಷ ಮೇ ತದ್ಭವ ತಾಪಿ ದೃಷ್ಟಂ ಸಂಸರ್ಗಜ ದೋಷಗುಣ ಭವಂತಿ. ಇದು ಬಹಳ ಇಂಪಾರ್ಟೆಂಟು. ಈ ಒಂದು ಕಥೆಯ ಆಶಯ ನೀವು ಈ ಪದ್ಯದ ಹಳಗಣಪತಿ ಆಶಯ ಇಲ್ಲಿ ಇದೆ. ಮತ್ತಮಲ್ಲದೆಯುಂ ಅಹಂ ಮುನೀನಾಂ ವಚನಂ ಶೃಣುಮಿ ಶ್ರೋಣುಂ ಕ್ರೂರಗ ವಶನಾನಾಂ ಪ್ರತ್ಯಕ್ಷ ಮೇ ತದ್ಭವ ತಾಪಿ ದೃಷ್ಟಂ ಸಂಸರ್ಗಜ ದೋಷಗುಣ ಭವಂತಿ. ಮತ್ತೊಮ್ಮೆ ಹೇಳ್ತೀನಿ. ಮತ್ತಮಲ್ಲದೆಯುಂ ಅಹಂ ಮುನೀನಾಂ ವಚನಂ ಶೃಣುಮಿ ಶೃಣುತಸ್ಸೌ ಕ್ರೂರಗ ವಶನಾನಾಂ ಪ್ರತ್ಯಕ್ಷ ಮೇ ತದ್ಭವ ತಾಪಿ ದುಷ್ಟಂ ಸಂಸರ್ಗಜ ದೋಷಗುಣ ಭವಂತಿ. ಅದಕ್ಕೆ ಟೀಕನ ಹಳೆಗನ್ನಡದಲ್ಲಿ ಹೇಳ್ತಾನೆ, ನಾ ಮುನಿಗಳ ವಚನವಂ ಕೇಳುವೆ. ನಾನು ಮುನಿಗಳು ನನ್ನನ್ನು ಕೊಂಡು ಆಶ್ರಮದಲ್ಲಿ ಇಟ್ಕೊಂಡ್ಮೇಲೆ ನಾನು ಮುನಿಗಳ ಮಾತನ್ನು ಕೇಳ್ತಾ 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 ಬೆಳೀತಾ ಬಂದೆ. ಆ ಪಕ್ಷಿ ನೀನು ಹೇಳೋದಲ್ಲ, ಇನ್ನೊಂದು ಪಕ್ಷಿ ಕ್ರೂರಮಪ್ಪ ಮ್ಲೇಚ್ಛರನ ಮಾತಂ ಕೇಳುವುದು. ಆ ಪಕ್ಷಿ ಏನಾಯಿತು, ಕ್ರೂರನಾಗಿರ್ತಕ್ಕಂಥ ಹಿಂಸೆಯನ್ನೇ ತನ್ನ ಉದ್ಯೋಗವನ್ನು ಮಾಡಿಕೊಂಡಂತಹ ಆ ಮೇಚನ ಮಾತನ್ನು ಕೇಳ್ತಾ 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 ಬೆಳೀತು. ಇದು ಪ್ರತ್ಯಕ್ಷವಾಗಿ ನೀನು ಪ್ರತ್ಯಕ್ಷವಾಗಿ ನಿನ್ನಿಂದಮೇ ಕಾಣಲ್ಪಟ್ಟುದು. ನೀನೇ ನೋಡಿದ್ದೀಯಾ, ನೀನೇ ಎರಡನ್ನೂ ಕೂಡ ನೋಡಿದ್ದೀಯಾ. ಅಲ್ಲಿ ಆ ಗಿಳಿಯ ಕೊಲ್ಲು ಹಿಡಿ ಕಟ್ಟು ಅನ್ನೋ ಮಾತನ್ನು ನೀನು ಕೇಳಿದ್ದೀಯಾ. ಇಲ್ಲಿಯೇ ಬನ್ನಿ ವಿಶ್ರಮಿಸಿಕೊಳ್ಳಿ, ಊಟ ಉಪಚಾರಗಳನ್ನು ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ ನನ್ನ ಮಾತನ್ನು ಕೇಳ್ತೀಯ. ಪ್ರತ್ಯಕ್ಷವಾಗಿ ನಿಂದ ಕಾಣಬಹುದು. ಸಂಸರ್ಗದಿಂದ ದೋಷ ಗುಣಗಳವು. ಸಂಸರ್ಗದಿಂದ, ಸಹವಾಸದಿಂದ. ನಮ್ಮಲ್ಲಿ ಭಾಳ ಹಿರಿಯರು ಹೇಳ್ತಾರೆ ಸಂಘದಂತೆ ಸಹವಾಸ ಅಂತ. ಅಂದರೆ ಸಹವಾಸ ಭಾಳ ಮುಖ್ಯ. ನಾವು ಯಾರೊಂದಿಗೆ ಸಹವಾಸ ಮಾಡ್ತೀವಿ, ಕೆಟ್ಟವರ ಸಹವಾಸ ಮಾಡೋದು, ಒಳ್ಳೆಯವರ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ. ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸಹವಾಸ ಕೊಚ್ಚೆಯ ರಾಡಿಯಂತೆ ಅಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ನಾವ್ಯಾವತ್ತು ಅಂದರೆ ಗಂಧದೊಡನೆ ಗುದ್ದಾಟ ಲೇಸು ಅಂತ. ಕೆಸರಿನೊಡನೆ ಸರಸಕ್ಕಿಂತ, ಕೊಚ್ಚೆಯೊಡನೆ ಸರಸಕ್ಕಿಂತ ಗಂಧದೊಡನೆ ಗುದ್ದಾಟವೇ ಲೇಸು. ಅಟ್ಲೀಸ್ಟ್ ಗಂಧದೊಡನೆ ಗುದ್ದಾಡಿದ್ರೆ ನಮ್ಮ ಮೈಯೆಲ್ಲವೂ ಕೂಡ ಸುಗಂಧ ಭರಿತವಾದಂಥದ್ದಾಗ್ತದೆ. ಆದರೆ ಕೆಸರಿನೊಂದಿಗೆ ಕೊಚ್ಚೆಯೊಂದಿಗೆ ಓಡಾಡಿದ್ರೆ ನಮ್ಮ ಮೈಯೆಲ್ಲವೂ ಕೂಡ ಕೆಸರು ಮತ್ತು ಕೊಚ್ಚೆ ಆಗ್ತದೆ. ಹಾಗಾಗಿ ಸಂಸರ್ಗದಿಂದ ದೋಷಗಳು ಮತ್ತು ಗುಣಗಳು ಬರ್ತವೆ. ಅಂದರೆ ಯಾವ ಸಹವಾಸದಲ್ಲಿ ನಾವಿರ್ತೀವೋ ಅಂತ. ಅದಕ್ಕೋಸ್ಕರನೇ ಇವತ್ತು ಬಹಳ ಮುಖ್ಯ. ಪ್ರಿಯ ವಿದ್ಯಾರ್ಥಿಗಳೇ, ಪಾಠ ಓದ್ತೀರಾ, ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ, ಅವೆಲ್ಲವೂ ಮುಖ್ಯ. ಆದರೆ ನಿಮ್ಗೆ ಇಟ್ಟಿರ್ತಕ್ಕಂಥ ಈ ಪದ್ಯ ಏನನ್ನ ಕೊಡುತ್ತೆ ನಮಗೆ ಅನ್ನೋದರೆ ಸಾಹಿತ್ಯ ಇದನ್ನು ಕೊಡುತ್ತೆ. ದಯಮಾಡಿ ನೀವು ಅಷ್ಟೇ
ಪ್ರಿಯ ವಿದ್ಯಾರ್ಥಿಗಳೇ, ಸಹವಾಸ ಭಾಳ ಮುಖ್ಯ. ತಾವೆಲ್ಲರೂ ಕೂಡ ಈಗ ತರಗತಿಗಳಲ್ಲಿ ಓದ್ತಾ ಇದ್ದಾರೆ, ಕಾಲೇಜುಗಳಲ್ಲಿ. ಹಾಗಾಗಿ ನಿಮ್ಮ ಸಹವಾಸ ಒಳ್ಳೆಯವರ ಜೊತೆಗೆ ಇದ್ದರೆ ನಿಮ್ಮ ಎಲ್ಲ ಗುಣನಡತೆಗಳು ಕೂಡ ಒಳ್ಳೆಯವರಾಗ್ತೀರಾ, ಒಳ್ಳೆಯ ಉದ್ಯೋಗಕ್ಕೆ ಹೋಗ್ತೀರಾ, ಸಮಾಜಕ್ಕೆ ಒಳ್ಳೆಯ ಸತ್ಪ್ರಜೆಗಳಾಗಿ ಬಾಳ್ತೀರಾ. ಆದರೆ ದುರ್ಜನರ ಸಹವಾಸ ಅಂತ ಹೇಳ್ತದೆ ಅಂತಂದರೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತದೆ, ಆಮೇಲೆ ಪದವಿಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಆಮೇಲೆ ಸಮಾಜದಿಂದ ತಿರಸ್ಕೃತರಾಗ್ತೀರಾ, ತಂದೆ ತಾಯಿಗಳಿಂದ ಬೈಗುಳಗಳನ್ನ ಕೇಳ್ತೀರಾ, ಸಮಾಜಕ್ಕೆ ಹೊರೆಯಾಗಿ ಬದುಕ್ತೀರಾ. ಅದಕ್ಕೆ ಹಿಂದೆ ಗಾದೆ ಹೇಳ್ತಾರೆ, ಈ ಕಡೆ ಮನೆಗೆ ಮಗನಲ್ಲ, ಸ್ಮಶಾನಕ್ಕೆ ಹೆಣನಲ್ಲ. ಹಾಗಾಗಿ ಜೀವಂತ ಶವವಾಗಿರ್ತಕ್ಕಂಥ ಪರಿಸ್ಥಿತಿ ಆಗ್ತದೆ. ನೀವೇ ನೋಡಿರ್ಬೋದು ವಿದ್ಯಾರ್ಥಿಗಳೇ, ನಿಮ್ಮ ಊರಿನಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಬಂಧು ಬಳಗದಲ್ಲಿ ಅನೇಕ ಜನ ದುಷ್ಟರ ಸಹವಾಸದಿಂದ ತಮ್ಮ ಇಡೀ ಬದುಕನ್ನು ಹಾಳು ಮಾಡ್ಕೊಂಡಿರ್ತಾರೆ. ಅವರು ಹಾಳಾಗೋದಲ್ದೇ ತಮ್ಮ ಸುತ್ತಲಿರ್ತಕ್ಕಂಥ ಮನೆ ಮಠ, ಹೆಂಡತಿ, ಮಕ್ಕಳು ಎಲ್ಲರಿಗೂ ಕೂಡ ಹಾಳು ಮಾಡಿರ್ತಾರೆ. ಹಾಗಾಗಿ ಒಬ್ಬ ಅಯೋಗ್ಯರ ಸಹವಾಸದಿಂದ ಆತ ಒಳ್ಳೆಯ ಮಗನಾಗೋದಿಲ್ಲ, ಒಳ್ಳೆ ಹೆಂಡತಿ ಗಂಡನಾಗೋದಿಲ್ಲ, ಮಕ್ಕಳಿಗೆ ಒಳ್ಳೆಯ ತಂದೆ ಆಗೋದಿಲ್ಲ, ಊರಿಗೆ ಒಳ್ಳೆಯ ಮಗನಾಗೋದಿಲ್ಲ, ಸ್ಮಶಾನಕ್ಕೆ ಹೆಣವೂ ಆಗೋದಿಲ್ಲ. ಈ ರೀತಿ ಅತಂತ್ರ ಸ್ಥಿತಿಯಲ್ಲಿ ಇರ್ತಾನೆ. ಹಾಗಾಗಿ ಈ ಪ್ರಿಯ ವಿದ್ಯಾರ್ಥಿಗಳೇ, ನೀವು ಕೂಡ ಅಷ್ಟೇ ಪದವಿ ಹಂತದ ವಿದ್ಯಾರ್ಥಿಗಳಾದ ನೀವು ನಿಮ್ಮ ಸಹವಾಸವನ್ನು ಭಾಳ ಒಳ್ಳೆಯ ವಿದ್ಯಾರ್ಥಿಗಳೊಂದಿಗೆ ಮಾಡಿದ್ದೇ ಆದಲ್ಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿ ಬೆಳಗ್ತದೆ. ಹಾಗಾಗಿ ಒಂದು ವೇಳೆ ಏನಾದರೂ ದುರ್ಜನ ಸಹವಾಸ ಮಾಡಿದ್ದೇ ಆದಲ್ಲಿ ತಾವು ದಯಮಾಡಿ ಅದನ್ನು ತ್ಯಜಿಸಿ ಸಜ್ಜನರ ಸಹವಾಸನ ಮಾಡಬೇಕು. ಯಾರು ದುಷ್ಕೃತ್ಯತೆಗೆ ಹೋಗ್ತಿರೋ ಅವರು ಈ ಕಥೆಯನ್ನು ಮೂಲಕ ಬದುಕಿನ ಮಾರ್ಗವನ್ನು ತಾವು ಬದಲಿಸ್ಕೊಳ್ಬೇಕು. ಸಾಹಿತ್ಯ ಏನು ಕೊಡುತ್ತೆ ಅಂತ ಕೆಲವು ಪ್ರಶ್ನೆಯನ್ನು ಮಾಡ್ತಾರೆ. BSc ವಿಜ್ಞಾನ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಯಾತಕ್ಕೆ ಬೇಕು, ಕಾಮರ್ಸ್ BCom BBA ಓದ್ತಿರೋ ಯಾತಕ್ಕೆ ಬೇಕು, ಬೇಡ ಅನ್ನೋ ಒಂದು ವಾದ ಇದೆ. ಆದರೆ ಸಾಹಿತ್ಯ ಏನು ಮಾಡೋದು, ಬದುಕನ್ನು ಕಲಿಸ್ಕೊಡುತ್ತದೆ, ಬದುಕಿನ ಕಲೆಯನ್ನು ಕಲಿಸ್ಕೊಡ್ತದೆ. ನೀವು BSc ಓದ್ತಾ ಇರೋ ಒಬ್ಬ ವಿಜ್ಞಾನಿ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ವಿಜ್ಞಾನ ವಿದ್ಯಾರ್ಥಿಗಳು. ಆದರೆ ಒಬ್ಬ ವಿದ್ಯಾರ್ಥಿಗಳಿಗೆ, ವಿಜ್ಞಾನ ಓದೋ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಪರಿಚಯ ಆದರೆ ಒಬ್ಬ ಒಳ್ಳೆಯ ವೈದ್ಯನಾಗ್ತಾನೆ. ರೋಗಿಗಳನ್ನು ಹಣದ ದಾಹಕ್ಕೆ ಬಲಿಯಾಗೋದಿಲ್ಲ, ರೋಗಿಗಳನ್ನು ಪ್ರೀತಿಯಿಂದ ಆರೈಕೆಯನ್ನು ಮಾಡ್ತಾನೆ, ಮಾನವೀಯ ಗುಣದಲ್ಲಿ ಬೆಳೆಯುತ್ತದೆ, ಒಳ್ಳೆಯ ಔಷಧವನ್ನು ಕೊಡ್ತಾನೆ, ಬಡವರಿಗೆ, ನೊಂದವರಿಗೆ, ಅಸಹಾಯಕರಿಗೆ ತನ್ನ ಚಿಕಿತ್ಸೆಯನ್ನು ನೀಡಿ ಅವರಲ್ಲಿ ಮಾನವೀಯತೆಯನ್ನು ಮೆರೀತಾನೆ. ಹಾಗೆ ಒಬ್ಬ ಒಳ್ಳೆ ಇಂಜಿನಿಯರ್ ಆದರೆ ಒಂದು ಸುಸ್ಥಿರವಾಗಿರ್ತಕ್ಕಂಥ ಒಂದು ಬ್ರಿಡ್ಜನ್ನು ಕಟ್ತಾನೆ, ಒಂದು ನೀರಿನ ಟ್ಯಾಂಕಿನ ಕಟ್ತಾನೆ, ರಸ್ತೆಯ ರಿಪೇರಿಯನ್ನು ಮಾಡ್ತಾನೆ. ಹೀಗೆ ಮಾನವೀಯ ಗುಣಗಳು ಅವನಲ್ಲಿ. ಒಬ್ಬ ವಿಜ್ಞಾನಿ ಆದರೆ ತನ್ನ ಸಂಶೋಧನೆಯನ್ನು ಇಡೀ ಮನುಕುಲಕ್ಕೆ ಅನುಕೂಲವಾಗುವ ಹಾಗೆ ಅವನು ಸಂಶೋಧನೆಗಳನ್ನು ಕೈಗೊಳ್ತಾನೆ ಹೊರತು ದೇಶ ಪ್ರಪಂಚ ಹಾಳಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಇರೋದಿಲ್ಲ. ಹಾಗಾಗಿ ಸಾಹಿತ್ಯ ಎಂದು ಬಹಳ ಮುಖ್ಯ. ವಿದ್ಯಾರ್ಥಿಗಳೇ, ನೀವು ಕೂಡ ಅಷ್ಟೇ ಸಂಸರ್ಗದಿಂದ ಒಳ್ಳೆಯ ಗುಣ ಯಾಕೆ ಬಂದಿದೆ ಅಥವಾ ಕೆಟ್ಟವನು ಯಾಕೆ ಅಂತ ಹೇಳೋದಾದರೆ ಅದು ಸಹವಾಸ ದೋಷದಿಂದ. ಯಾರೊಂದಿಗೆ ನಾವು ಇರ್ತೀವಿ, ಯಾರೊಂದಿಗೆ ಕಾಲ ಕಳಿತಿರ್ತೀವಿ, ಯಾರೊಂದಿಗೆ ಸ್ನೇಹ ಬೆಳೆಸಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಗುಣಗಳಾಗಲಿ ನಮ್ಮ ದೋಷಗಳಾಗಲಿ ಅವು ವ್ಯಕ್ತ ಆಗ್ತದೆ. ಅದಕ್ಕೆ ಒಬ್ಬರು ಪ್ರಖ್ಯಾತವಾದ ವಿದ್ವಾಂಸರು ಹೇಳಿದ್ದಾರೆ, ಒಬ್ಬ ವ್ಯಕ್ತಿ ಹೇಗೆ ಅಂತ ಅವನನ್ನು ಜಡ್ಜ್ ಮಾಡೋದಕ್ಕೆ, ತೀರ್ಮಾನ ಮಾಡೋದಕ್ಕೆ ಆತನನ್ನೇ ಭೇಟಿಯಾಗಬೇಕು, ಆತನೊಂದಿಗೆ ಮಾತುಕತೆ ನಡೆಸಬೇಕು ಅಂತೇನಿಲ್ಲ. ಆತನ ಸ್ನೇಹಿತರನ್ನು ಭೇಟಿಯಾಗಿ ಅವರನ್ನು ಮಾತನಾಡಿಸಿದ್ರೆ ಸಾಕು. ಆ ವ್ಯಕ್ತಿ ಹೇಗೆ ಅನ್ನೋದನ್ನು ನಾವು ಸದರಿ ವ್ಯಕ್ತಿಯನ್ನು ಭೇಟಿಯಾಗದೆ ಮಾತಾಡದೆ ಆತನ ಸ್ನೇಹಿತರನ್ನು ಮಾತನಾಡಿಸೋದ್ರ ಮೂಲಕ ಆ ವ್ಯಕ್ತಿಯ ಹೇಗೆ ಅನ್ನೋದನ್ನು ನಾವು ಹೇಳ್ಬೋದು ಅನ್ನೋದೊಂದು ಮಾತನ್ನು ಹೇಳಿದರೆ ಅದು ಸತ್ಯ. ಹಾಗಾಗಿ ಸಂಸರ್ಗದಿಂದ ಗುಣದೋಷಗಳು ಬರ್ತವೆ ಅಂತಕ್ಕಂಥದ್ದು. ಅಂದರೆ ಇಡೀ ಒಂದು ಏನು ಕತೆ, ಎರಡು ಗಿಡಿಗಳ ಕಥೆಯ ಆಶಯ ಏನಪ್ಪ ಅಂತ ಹೇಳಿದ್ರೆ ಸಂಸರ್ಗದಿಂದ ಗುಣದೋಷಗಳು ಬರ್ತವೆ ಅಂತ. ಎಂತಹ ಬುದ್ಧಿವಂತನೂ ಕೂಡ ಸಂಘವಶದಿಂದ ಸ್ವಭಾವ ಗುಣವನ್ನು ಬಿಡುವುದು ಸತ್ಯ. ಎಂಥ ಬುದ್ಧಿವಂತನಾಗಿರ್ತಾನೆ, ಆದರೆ ಸಂಘ ಸರಿ ಇಲ್ಲ, ಸಹವಾಸ ದೋಷ. ಭಾಳ ಹಳ್ಳಿಗಳಲ್ಲಿ ತುಂಬ ಜನ ಮಾತನ್ನ ಹೇಳ್ತಾರೆ, ಸಂಘದಂತೆ ಸಹವಾಸ ಆನೆಯಂತೆ ಲದ್ದಿ ಅಂತ. ಆಮೇಲೆ ಸಹವಾಸದಿಂದ ಸನ್ಯಾಸಿ ಕೂಡ ಕೆಟ್ಟ ಅಂತ. ಸಹವಾಸದಿಂದ ಸನ್ಯಾಸಿ ಅಂತಕ್ಕಂಥವನು ಎಲ್ಲವನ್ನೂ ತೊರೆದು ಭಯಭಕ್ತಿಯ ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ ನಡೀತಾ ಇರ್ತಾನೂ ಕೂಡ ಸಹವಾಸದಿಂದ ಅವನು ಕೂಡ ಅಂತ. ಅಂದರೆ ಸಹವಾಸದಿಂದ ಸನ್ಯಾಸಿ ಭಂಗಿ ನೆಟ್ಟ ಅಂತ. ಹಾಗೆ ಎಂಥ ಬುದ್ಧಿವಂತನೂ ಕೂಡ ಸಂಘವಶದಿಂದ ಗುಣಸ್ವಭಾವಗಳಲ್ಲಿ ಬಿಡುವುದು ಸತ್ಯ. ತಾನು ಏನನ್ನು ಹೇಳಿದರೂ ನೀನು ಮೌನವಾಗಿರುವೆ, ಇದು ನಿನ್ನ ಪೂರ್ವಜನ್ಮದ ದುಷ್ಕೃಷ್ಟಿಯನ್ನು ನುಡಿದ ದಮನಕನಿಗೆ ಪಿಂಗಳನು. ಈ ದಮನಕ ಪಿಂಗಳ ಮಾತುಕತೆ ಸಂದರ್ಭದಲ್ಲಿ ಈ ಕತೆ ಬರ್ತದೆ. ಈ ಇವರಿಬ್ಬರ ಒಂದು ವ್ಯಾಜ್ಯದ ಸಂದರ್ಭದಲ್ಲಿ ಈ ಕತೆ ಉದಾಹರಣೆಯಾಗಿ ಬರುತ್ತೆ. ದಮನಕ ಮತ್ತು ಪಿಂಗಳನು, ಏಕೆಂದರೆ ಸಂಜೀವಿಕನನ್ನು ನಾನು ಓಡಿಸುವನಲ್ಲ ಎಂದು ಹಲವು ರೀತಿಯಲ್ಲಿ ಹೇಳಿದ ನಿನ್ನನ್ನು ನಿವಾರಿಸಲಾರದೆ ಅಂತ ಆತ ಹೇಳ್ತಾನೆ. ನಾನು ಮೌನದಿಂದಿದ್ದರೂ ನೀನು ಬಿಡದೆ ಆ ಪ್ರಾಣಿಯ ನಿಷ್ಕಾರಣವಾಗಿ ವಿರೋಧವನ್ನು ಕಟ್ಟುವೆ, ನಿನಗೆ ಕೈಯೊಡ್ಡಿ ಬೇಡಿಕೊಳ್ಳುವೆ, ಇನ್ನಾದರೂ ಉಸಿರೆತ್ತದಿರು. ಅದಕ್ಕೆ ದಮನಕ ಆಶ್ಚರ್ಯಪಟ್ಟು
ಮೃಗೇಂದ್ರನು ಇಂದ್ರನೀಲದಂತಿರುವ ಹುಲ್ಲು ಮೇಯುವ ವೃಷಭೇಂದ್ರನ ಬುದ್ಧಿಯೊಳಗೆ ಏಕಗ್ರಾಹಿಯಾಗಿರುವನು, ಇನ್ನು ಈ ಮರಳನ್ನು ಒಲಿಸಿಕೊಳ್ಳಲಿ ಎಂದು ಹೇಳಿ ಆ ಮಾತುಕತೆ ಸಂದರ್ಭದಲ್ಲಿ ಉದಾಹರಣೆಯಾಗಿ ಈ 2 ಗಿಣಿಗಳ ಕತೆ ಬರ್ತದೆ. ಈಗ ಪದ್ಯ 7ನ್ನ ಗಮನಿಸೋಣ. ಅಂದರೆ ಕತೆ ಮುಗಿದೋಯ್ತು. ಈಗ ಆ ಕಥೆಯ ಪೂರ್ವಾಪರದ ಅಂತ್ಯಕ್ಕೆ ನಾವು ಬರ್ತಾ ಇದ್ದೀವಿ. ಸಂಜೀವಕನಂ ಸಾಧುಕನಂ ಸಾಧು ಸಮಂಜಸನಂ ಮಾಡಿ ದುಷ್ಟನೇಂದಿಗಿಳಿಯೇ ನಂ ಜಡಿದು ನುಡಿವೆ ಕೆಮ್ಮನೆ ಕುಂಜರ ಮದಹರಣ ನಿನಗೆ ಮತ್ತಂ ಪೇಳ್ವೆಂ. ಅಂದರೆ ಸಂಜೀವಕನನ್ನ ಸಾಧು ಸಜ್ಜನನ್ನಾಗಿ ಮಾಡಿ ನನ್ನನ್ನು ದುಷ್ಟನೆಂದು ಜಡಿದು ನುಡಿವೆ, ಕುಂಜರ ಮದರ ಹರಣನಾದ ಸಿಂಹನು ನಿನಗೆ ಇನ್ನೂ ಒಮ್ಮೆ ಹೇಳಿ ನೋಡುವೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ವಚನಕ್ಕೆ ಬರೋದಾದ್ರೆ ಅಂತೆಂದೋಷ್ಟಿರಂ ಭಾರಿಸಿದೊಡಂ ಮಾಡದೆ ದುಷ್ಟನೊಳಕೊಂಡು ಕೆಟ್ಟರ ಕತೆಗಳಂ ಪೇಳುಂ ಕೇಳಿಂ ಇಂತೆಂದು ಇಷ್ಟಾದರವರು ನಿವಾರಿಸಿದರೂ ಕೇಳದೆ ದುಷ್ಟರನ್ನು ಒಳಕ್ಕೆ ಸೇರಿಸಿ ಕೆಟ್ಟು ಹೋದವರ ಕತೆಗಳನ್ನು ಹೇಳುವೆ ಕೇಳಿ ಎಂದು ಹೇಳತೊಡಗಿದನು. ಅದೆಂದಂ ಪೇಳುವುದು ಅಂತೆಂದಂ ದೂಡಿಷ್ಟರ್ ಭಾರಿಸಿದೊಡಂ ಮಾಡದೆ ದುಷ್ಟರನ್ನೊಳಕೊಂಡು ಕೆಟ್ಟರ ಕತೆಗಳಂ ಪೇಳುವುದು ಕೇಳಿ ಮಿಂತೆಂದು ಇಷ್ಟಾದರೂ ನಿವಾರಿಸಿದರೂ ಕೇಳದೆ ದುಷ್ಟರನ್ನ ಒಳಕ್ಕೆ ಸೇರಿಸಿ ಕೆಟ್ಟು ಹೋದವರ ಕತೆಗಳನ್ನು ಹೇಳುವೆ ಕೇಳಿ ಎಂದು ಹೇಳತೊಡಗಿದನು. ಅದೆಂದಂ ಪೇಳ್ಗುಂ ನ ತ್ವವಿಜ್ಞಾನಶೀಲಾಯ ಗೃಹೇ ದದಾತ್ಯ ಪ್ರತಿಶ್ರಯ ದುಂಡುಕಸ್ಯ ಹಿ ದೋಷೇಣ ಹತ ಮಂದ ವಿಸರ್ಪಿಣಿ ಕರಂ. ನ ತ್ವವಿಜ್ಞಾನಶೀಲಾಯ ಗೃಹೇ ದದ್ಯಾತ್ ಪ್ರತಿಶ್ರಯಂ ದುಂಡುಕಸ್ಯ ಹಿ ದೋಷೇಣ ಹತ ಮಂದ ವಿಸರ್ಪಿಣಿ ಕರಂ. ಮತ್ತೊಮ್ಮೆ ನ ತ್ವವಿಜ್ಞಾನಶೀಲಾಯ ಗೃಹೇ ದದ್ಯಾತ್ ಪ್ರತಿಶ್ರಯಂ ದುಂಡುಕಸ್ಯ ಹಿ ದೂಷೇಣ ಹತ ಮಂದ ವಿಸರ್ಷಿಣಿ ಕರಂ. ಅದಕ್ಕೆ ವಿವರಣೆಯನ್ನ ಕೊಡ್ತಾನೆ ದುರ್ಗಸಿಂಹನೇ. ಅಜ್ಞಾನ ಕುಲಶೀಲ ನಪಾತನಂ ತನ್ನಾವಾಸಮಂ ಪುಗಿಲಾಗ ದುಂಡುಡುಕನೆಂಬ ತಿಗಣೆ ಮಾಡಿದ ದೋಷದಿ ಮಂದ ವಿಸರ್ಪಿಣಿ ಎಂಬ ವಸ್ತ್ರಮುಖಂ ಕೆಟ್ಟುದು ಅಂತ. ಕುಲಶೀಲವನ್ನ ಅರಿಯದವನನ್ನ ತನ್ನ ಮನೆಗೆ ಹೋಗಿಸಬಾರದು, ಸೇರಿಸಬಾರದು. ದುಂಡು ತಿಗಣೆ ಮಾಡಿದ ದೋಷದಿಂದ ಮಂದಿ ಸರ್ಪಿಣಿ ಎಂಬ ವಸ್ತ್ರಮೃಗವು ಕೆಟ್ಟು ಹೋಯಿತು, ಅದು ಹೇಗೆಂದು ಹೇಳುವನು ಕೇಳು ಎಂದು ಆ ರಾಜನಿಗೆ ಹೇಳ್ತಾ ಇದೆ. ಅಂದರೆ ಕಥೆಯನ್ನ ಸಂಭಾಷಣೆ ಇನ್ನು ಮುಂದೆ. ಕುಲಶೀಲವನ್ನು ಅರಿಯದವನನ್ನು ತನ್ನ ಮನೆಗೆ ಸೇರಿಸಬಾರದು, ದುಂಡು ತಿಗಣೆ ಮಾಡಿದ ದೋಷದಿಂದ ಮಂದಿ ಸರ್ಪಿಣಿ ಎಂದು ವಸ್ತ್ರಾಮೃಗವು ಕೆಟ್ಟು ಹೋಯಿತು, ಅದು ಹೇಗೆಂದು ಹೇಳುವನು ಕೇಳು ಎಂದು ರಾಜನಿಗೆ ಹೇಳುತ್ತೆ. ಈಗ ಇಲ್ಲಿಗೆ ಈ ಒಂದು ಪದ್ಯ, ಮೊದಲನೇ ಪದ್ಯ 2 ಗಿಳಿಯ ಕಥೆ ಮುಕ್ತಾಯ ಆಗ್ತದೆ. ಪುನರ್ಮನ ಮಾಡ್ಕೊಂಡು ಈ 3ನೇ ಸೆಷನ್ನಲ್ಲಿ, ಅಂದರೆ 5ನೇ ಸೆಷನ್ ಇದು. ಆದರೆ ಪಠ್ಯ ಭಾಗದ 2 ಗಿಳಿ ಕಥೆ ಭಾಗದ 3ನೇ ಒಂದು ಭಾಗದಲ್ಲಿ ನಾವು ಏನನ್ನ ಕಲ್ತ್ಕೊಂಡು ಈಗ ಅನ್ನೋದನ್ನು ನಾವು ಪುನರ್ಮನನವನ್ನು ಮಾಡ್ಕೊಳ್ಳೋದಾದರೆ, ಜನೋದಯ ಅರಸ ಗಿಳಿಯ ಆತಿಥ್ಯವನ್ನ ಪ್ರೀತಿಯಿಂದ ಸ್ವೀಕರಿಸಿ ಅದರಿಗೆ ಮಾತನಾಡ್ತಾ ಕೇಳ್ತಾನೆ. ನಿನ್ನನ್ನೇ ಹೋಲುವ ಈಗ ನಾನು ಇಲ್ಲಿಗೆ ಬರುವುದಕ್ಕೆ ಮುಂಚಿತವಾಗಿ ನಾನು ಬೇಡರ ಒಂದು ಬಿಡಾರದಲ್ಲಿ ಪಂಜರದೊಂದು ಗಿಳಿಯನ್ನು ಕಂಡೆ. ಅದು ನಿನ್ನ ಹಾಗೆ ಆಕಾರ, ನೋಡೋದಕ್ಕೆ ನಿನ್ನ ಸ್ವರ, ವಯಸ್ಸು ಎಲ್ಲವೂ ಕೂಡ ಪ್ರತಿರೂಪದಂತೆ ಇರುವ ಒಂದು ಗಿಳಿಯನ್ನು ನೋಡಿದೆ. ಅದು ನನ್ನ ಹಿಡಿ, ಕಟ್ಟು, ಕೊಲ್ಲು ಅಂತ ಹೇಳ್ತಾ ಇತ್ತು. ಒಂದೇ ರೀತಿ ನೋಡೋದಕ್ಕಿದೆ, ಆದರೆ ಗುಣ ಸ್ವಭಾವಗಳು ಮಾತ್ರ ಏಕೆ ಭಿನ್ನವಾಗಿದೆ? ನನಗೆ ಅದೇ ಆಶ್ಚರ್ಯ ಆಗ್ತದೆ. ಅದು ನನ್ನ ನೋಡಿದ ತಕ್ಷಣ ಅವನನ್ನು ಹಿಡಿ, ಕಟ್ಟು, ಕೊಲ್ಲು, ಅವನ ವಸ್ತ್ರಾಭರಣಗಳನ್ನು ದೋಚಿಕೋ ಅಂತ ಹೇಳ್ತಾ ಇತ್ತು. ಅಲ್ಲಿಂದ ನಾನು ಇಲ್ಲಿಗೆ ಬಂದಂಥ ಋಷಿ ಆಶ್ರಮದಿಂದ ನೀನು ನನ್ನನ್ನು ಏನನ್ನೂ ಕೇಳಿದೇನೆ, ಬನ್ನಿ ತಾವು ಬಳಲಿದ್ದೀರಿ, ಆಯಾಸಗೊಂಡಿದ್ದೀರಿ, ನಿತ್ರಾಣಗೊಂಡಿದ್ದೀರಿ, ತಾವು ಬಂದು ವಿಶ್ರಮಿಸಿಕೊಳ್ಳಿ, ಊಟೋಪಚಾರಗಳನ್ನು ಮಾಡಿ ಇಲ್ಲೇ ವಿಶ್ರಾಂತಿ ಪಡೆದ ನಂತರ ಮುಂದೆ ಹೋಗಿ ಅಂತಕ್ಕಂಥ ಒಂದು ಆತಿಥ್ಯವನ್ನು ಕೊಟ್ಟೆ. ನೋಡೋದಕ್ಕೆ 2 ಒಂದೇ ರೀತಿ ಇದ್ದೀರಾ, ರೂಪ, ಆಕಾರ, ಸ್ವರ, ವಯಸ್ಸು ಎಲ್ಲದಲ್ಲೂ ಕೂಡ ತದ್ರೂಪಿಯಾಗಿದ್ದೀರಾ. ಆದರೆ ಆ ಗಿಳಿಗಳ ನಡುವೆ ಗುಣ ಸ್ವಭಾವಗಳಲ್ಲಿ ಮಾತ್ರ ಬದಲಾವಣೆ ಆಗಿದೆ. ಏಕೆ ಭಿನ್ನವಾಗಿದೆ ಅಂತ ಕೇಳ್ತಾನೆ. ಆಗ ನಾವಿಬ್ಬರು ಸ್ವತಃ ಅಣ್ಣ ತಮ್ಮಂದಿರು, ಇಬ್ಬರಿಗೂ ತಂದೆ ತಾಯಿಗಳು ಒಬ್ಬರೇ ಇದ್ದಾರೆ. ಆದರೆ ನನ್ನನ್ನು ಋಷಿಮುನಿಗಳು ಆಶ್ರಮಕ್ಕೆ ತಂದು ನನ್ನನ್ನು ಸಾಕಿದರು. ಇನ್ನೊಬ್ಬ ನನ್ನ ಕ್ರೂರ ಬೇಟೆಗಾರ ತೆಗೆದುಕೊಂಡು ಹೋಗಿ ಸಾಕಿದ. ಆಶ್ರಮದ ಸಹವಾಸ, ಋಷಿಮುನಿಗಳ ಮಾತು, ಅವರ ಗುಣ ಸ್ವಭಾವಗಳು ಅವರ ಜೊತೆ ಇರೋದ್ರಿಂದ, ಅವರ ಸಹವಾಸದಿಂದ ನನ್ನಲ್ಲಿ ಈ ರೀತಿಯ ಒಳ್ಳೆಯ
ಗುಣಗಳು ಬಂತು. ಆದರೆ ಇನ್ನೊಬ್ಬ ನನ್ನ ತಮ್ಮ ಕ್ರೂರ ಬೇಟೆಗಾರ ತೆಗೆದುಕೊಂಡು ಹೋಗಿ ಅವನನ್ನು ಸಾಕಿದ. ಹಾಗಾಗಿ ಆ ಕ್ರೂರಗಾರ ಮನಸ್ಥಿತಿ, ಅವನ ವಾತಾವರಣ ಬರೀ ಹಿಂಸೆ, ಕೊಲ್ಲು, ಸುಡು, ಸುಲಿಗೆ, ಈ ರೀತಿಯದೇ ಆ ವಾತಾವರಣದಲ್ಲಿ ಬೆಳೆದಂಥವನು ಅವನ ಸ್ವಭಾವವನ್ನೇ ಕಲ್ತ್ಕೊಂಡಿದ್ದಾನೆ. ಹಾಗೆ ನಾವು ಯಾವರ ಸಹವಾಸದಲ್ಲಿ ಇರುತ್ತೇವೆಯೋ ಅವರ ಗುಣ ಸ್ವಭಾವಾದಿಗಳು ಬರುತ್ತವೆ ಅಂತ ಹೇಳಿತು. ಇಡೀ ಕಥೆಯ 2 ಗಿಣಿಗಳ ಕಥೆಯ ಆಶಯ ಇಷ್ಟೇ. ನಾವು ಯಾರ ಸಹವಾಸದಲ್ಲಿ ಇರುತ್ತೇವೆಯೋ ಅವರ ಗುಣ ಸ್ವಭಾವಗಳು ನಮಗೆ ಬರುತ್ತವೆ. ವಿದ್ಯಾರ್ಥಿಗಳೇ, ಆಯ್ಕೆ ನಿಮ್ಮ ಮುಂದೆ ಇದೆ. ನೀವು ಒಳ್ಳೆಯ ವಿದ್ಯಾರ್ಥಿಗಳ, ಒಳ್ಳೆಯ ಗೆಳೆಯರ ಸಹವಾಸವನ್ನು ಮಾಡಿದ್ದರೆ ನೀವು ಜೀವನದಲ್ಲಿ ಮುಂದುವರಿತೀರಾ, ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ. ಒಂದು ವೇಳೆ ನೀವು ದುಷ್ಟರ, ಕೆಟ್ಟ ಜನರ ಸಹವಾಸವನ್ನು ಮಾಡ್ತಿದ್ರೆ ನಿಮ್ಮ ಭವಿಷ್ಯ ಅಂಧಕಾರವಾಗಿರುತ್ತೆ. ಆಯ್ಕೆ ನಿಮ್ಮ ಮುಂದೆನೇ ಇದೆ. ದಯಮಾಡಿ ಪ್ರಿಯ ವಿದ್ಯಾರ್ಥಿಗಳೇ, ಸಹವಾಸ ಅನ್ನೋದು ಬಹಳ ಮುಖ್ಯ. ಕೆಸರಿನೊಂದಿಗೆ ಸರಸಕ್ಕಿಂತ ಗಂಧದೊಡನೆ ಗುದ್ದಾಡುವುದೇ ಲೇಸು. ಹಾಗಾಗಿ ಒಳ್ಳೆಯ ವ್ಯಕ್ತಿಗಳೊಂದಿಗೆ ನಾವು ಒಡನಾಟವನ್ನು ಬೆಳೆಸ್ಕೊಂಡ್ರೆ ಅವರ ಸಂಸರ್ಗದಿಂದ, ಸಹವಾಸದಿಂದ ನಮಗೆ ಒಳ್ಳೆಯ ಗುಣಗಳೇ ನಮಗೆ ಪ್ರಾಪ್ತಿಯಾಗ್ತವೆ. ಒಂದು ವೇಳೆ ಈ ವಿಡಿಯೋವನ್ನು, ಈ ಆನ್ಲೈನ್ ಪಾಠವನ್ನು ಕೇಳ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಕ್ಷಣ ಕಣ್ಮುಚ್ಚಿ ತಮ್ಮನ್ನು ತಾವೇ ಪರೀಕ್ಷಿಸಿಕೊಳ್ಳಿ. ನನ್ನ ಸಹವಾಸ ಸರಿ ಇದೆಯಾ? ನನ್ನ ಸ್ನೇಹಿತರು ಸಹವಾಸ ಸರಿ ಇದೆಯಾ? ಅವರು ಗುಣಗಳಿದೆಯಾ, ದೋಷಗಳಿದೆಯಾ? ಅಥವಾ ನಾನು ಒಂದು ವೇಳೆ ಒಳ್ಳೆಯ ಸ್ನೇಹಿತ ಸಹವಾಸಕ್ಕೆ ಭಾಳ ಹೆಮ್ಮೆಯನ್ನು ಪಡಿ. ಒಂದು ವೇಳೆ ದುಷ್ಟರ ಸಹವಾಸ ಇದೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ ತತ್ಕ್ಷಣದಿಂದ ಆ ದುಷ್ಟ ಜನ ಸಹವಾಸವನ್ನು ಬಿಟ್ಟು ಸಜ್ಜನರಿಗೆ ಸೇರುವ ಪ್ರಯತ್ನವನ್ನು ಮಾಡಿ. ಒಂದು ವೇಳೆ ದುಷ್ಟತನಗಳಿಗೆ ನೀವು ಒಳಗಾಗಿದ್ದರೆ ಈ ಕಥೆಯನ್ನು ಕೇಳುವುದರ ಮೂಲಕ ನಿಮ್ಮ ದುಷ್ಟತನಗಳನ್ನು ದೂರ ಮಾಡಿ ಒಳ್ಳೆಯ ತನಗಳನ್ನು ಬೆಳೆಸ್ಕೊಳ್ಬೇಕು. ಒಳ್ಳೆಯ ಸ್ನೇಹಿತರ ಸಹವಾಸವನ್ನು ಮಾಡಿ ನಿಮ್ಮ ಬದುಕನ್ನು ಉಜ್ವಲಗೊಳಿಸಿ. ಮೊದಲೇ ಹೇಳಿದಾಗೆ ಈ ಪಠ್ಯವನ್ನು ಓದ್ತೀರಾ, ಪಾಸ್ ಆಗ್ತೀರಾ, ಪದವಿ ಸರ್ಟಿಫಿಕೇಟ್ ತೊಗೋತೀರಾ. ಆದರೆ ಈ ಪದ್ಯ, ಈ ಸಾಹಿತ್ಯ ನಿಮ್ಗೆ ಏನನ್ನು ಕಲಿಸುತ್ತೆ ಅಂದರೆ ಒಂದು ಜೀವನ ಮಾರ್ಗವನ್ನು ಕಲಿಸುತ್ತೆ, ಬದುಕುವ ರೀತಿಯನ್ನು ಕಲಿಸುತ್ತೆ. ಅದಕ್ಕೆ ಸಾಹಿತ್ಯ ಬಹಳ ಮುಖ್ಯ. ಹಾಗೆ ಪ್ರಿಯ ವಿದ್ಯಾರ್ಥಿಗಳೇ, ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ಗ್ರಂಥಾಲಯ ಇರಬೇಕು. ಅದರಲ್ಲಿ ನೀವು ಓದುವ ವಿಜ್ಞಾನ ಪುಸ್ತಕಗಳ ಜೊತೆಗೆ ಸಾಹಿತ್ಯ ಪುಸ್ತಕಗಳು ಕೂಡ ಇರಬೇಕು. ಈ ಪಠ್ಯ ಪುಸ್ತಕ ಆದ ತಕ್ಷಣ ಕೆಲವರು ಅದನ್ನು ಮಾರ್ಬಿಡ್ತಾರೆ, ಅಥವಾ ಕೆಲವರು ಅದನ್ನು ಒಲೆಗೆ ಹಾಕ್ಬಿಡ್ತಾರೆ, ಅಥವಾ ಕೆಲವರು ಇದನ್ನು ಎಸ್ದು ಬಿಡ್ತಾರೆ. ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಪುಸ್ತಕಗಳನ್ನು ಕೂಡ ಇಡ್ತಾ ಹೋಗಿ. ಮತ್ತು ಗ್ರಂಥಾಲಯಕ್ಕೆ ಆಗಿಂದಾಗಿ ನಿಮ್ಮ ಊರಿನ ಗ್ರಂಥಾಲಯಕ್ಕೆ ಭೇಟಿಯನ್ನು ಕೊಡಿ. ಆಮೇಲೆ ಎಲ್ಲಾದರೂ ನೀವು ಲೈಬ್ರರಿಗೆ ಹೋದಾಗ ಅಥವಾ ಪುಸ್ತಕದ ಅಂಗಡಿಗಳಿಗೆ ಹೋದಾಗ ಒಳ್ಳೊಳ್ಳೆಯ ಪುಸ್ತಕಗಳು ನಿಮಗೆ ಸಿಕ್ಕಿದ್ರೆ ಅದನ್ನು ಕೊಂಡು ತಂದು ಅದನ್ನು ಓದಿ ಮತ್ತಷ್ಟು ಜನಕ್ಕೆ ಹೇಳುವಂಥ ಪ್ರಯತ್ನವನ್ನು ಮಾಡಿದರೆ ಈ ಒಂದು ಪಠ್ಯ ಇಟ್ಟಿರೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಕಾಲೇಜು ಶಿಕ್ಷಣ ಇಲಾಖೆಯ ಆಶಯ ಇದೇ ಇರುತ್ತೆ. ಇಲ್ಲಿಯ ತನಕ ಅತ್ಯಂತ ಸಾವಧಾನವಾಗಿ ಕೇಳಿದಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಇಲ್ಲಿಗೆ ಮೊದಲನೇ ಪದ್ಯ ಅಂದರೆ 4ನೇ ಚತುರ್ಮಾಸ ದ್ವಿತೀಯ BSc ಓದುತ್ತಿರುವ ಮೈಸೂರು ವಿಶ್ವವಿದ್ಯಾನಿಲಯದ ದ್ವಿತೀಯ BSc ಓದುತ್ತಿರುವ 4ನೇ ಚತುರ್ಮಾಸದ ಕನ್ನಡ ಪಠ್ಯದ ಮೊದಲನೇ ಪಠ್ಯ 2 ಗಿಣಿಗಳ ಕಥೆ ದುರ್ಗಸಿಂಹ ಪದ್ಯದ ಇಲ್ಲಿಗೆ ಮುಕ್ತಾಯವಾಯಿತು. ಈ 5ನೇ ಸೆಷನ್ ಇಲ್ಲಿಗೆ ಮುಕ್ತಾಯ ಆಯಿತು. ಹಾಗೆ ಪಾಠದ 3ನೇ ಭಾಗ ಇಲ್ಲಿಗೆ ಮುಕ್ತಾಯ ಆಯಿತು. ನಾವು ಮುಂದಿನ ಪದ್ಯದೊಂದಿಗೆ ನಿಮ್ಮನ್ನು ನಾವು ಭೇಟಿ ಮಾಡ್ತೀವಿ. ಅಲ್ಲಿಯವರೆಗೆ ವಿರಾಮ ಇರಲಿ. ಅಲ್ಲಿಯ ತನಕ ನೀವು ಮೊದಲನೇ ಪದ್ಯದ ಒಟ್ಟು 5 ಸೆಷನ್ಗಳು ಬರ್ತವೆ. ಅದನ್ನು ಅಷ್ಟನ್ನು ಕೂಡ ಹಳೆಗನ್ನಡ ಸಾಹಿತ್ಯ ಒಟ್ಟಾಗಿ ಪರಿಚಯ ಮಾಡ್ಕೊಂಡಿದ್ದೀವಿ. 2 ದುರ್ಗಸಿಂಹನ ಬಗ್ಗೆ ಮತ್ತು ಪಂಚತತ್ವದ ಬಗ್ಗೆ ಪರಿಚಯ ಮಾಡ್ಕೊಂಡ್ವಿ. ನಂತರ ಉಳಿದ 2, 3, 4 ಮತ್ತು 5 ಸೆಷನ್ಗಳಲ್ಲಿ ಇಡೀ ಪದ್ಯವನ್ನು ನಾವು ಅವಲೋಕನವನ್ನು ಮಾಡಿದ್ದೇವೆ. ಹಾಗಾಗಿ ದಯಮಾಡಿ ವಿದ್ಯಾರ್ಥಿಗಳೇ, ಈ ಅವಲೋಕನವನ್ನು ತಾವು ಗಮನ ಹರಿಸಿ ಗಾಂಧೀಜಿಯವರು ಹೇಳಿದಾಗ ಅವತ್ತಿನ ಪಠ್ಯವನ್ನು ಅವತ್ತೇ ಓದಿ ಮುಗಿಸಿದರೆ ನಿಮಗೆ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ. ಪರೀಕ್ಷೆಯಲ್ಲಿ ನೆನಪಾಗುತ್ತೆ. ಚೆನ್ನಾಗಿ ಬರೆದು ನಿಮ್ಮ ಭವಿಷ್ಯ ಉಜ್ವಲ ಆಗುತ್ತೆ. ಇಲ್ಲಿಯ ತನಕ ಅತ್ಯಂತ ತಾಳ್ಮೆಯಿಂದ ಕೇಳಿದಂಥ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ ಅರ್ಪಿಸಿ ಈ ಸೆಷನನ್ನು ಇಲ್ಲಿಗೆ ನಾನು ಮುಗಿಸ್ತೇನೆ. ಧನ್ಯವಾದ.